ಸಂಪುಟ ವಿಸ್ತರಣೆ ಆಗುತ್ತೆ ಸರ್? ನಾನು ಕೇಳ್ತಾ ಇದ್ದೀನಿ, ನಮ್ಮ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡುತ್ತೋ ಆವಾಗ. ಅಲ್ಲ ಸರ್, ಹೇಳಿದ್ರಿ MP ಚುನಾವಣೆ ಆದ ನಂತರ ನಾನು ಮಂತ್ರಿ ಆಗ್ತೀನಿ ಅಂತ ಹೇಳಿದ್ರಿ. ನಾನು ಹೇಳಿದ್ದು ಮುಖ್ಯಮಂತ್ರಿಗಳು ನನ್ನ ಕ್ಷೇತ್ರದಲ್ಲಿ ಭಾಷಣದಲ್ಲಿ 2-3 ಬಾರಿ ಹೇಳಿದ್ದನ್ನು ನೀವೇ ನೋಡಿದಿರಿ. ಆ ಮಾತನ್ನು ನಾನು ಪುನರುಚ್ಚಾರ ಮಾಡಿದ್ದೇನೆ ಹೊರತು ಅವ್ರಿಗೂ ಹೈಕಮಾಂಡ್ ಒಪ್ಪಿಗೆ ಇಲ್ಲದೇ ಅವರೇ ನಿರ್ಧಾರ ತಗೊಳ್ಳೋದಕ್ಕೆ ನಮ್ಮ ಪಕ್ಷದಲ್ಲಿ ಅವಕಾಶ ಇಲ್ಲ. ಬೇಡಿಕೆ ಅಲ್ಲ, ನನ್ನ ಹಕ್ಕು ಅದು. ನಾನು ಐ ಆಮ್ ದಿ ಸೀನಿಯರ್ ಮೋಸ್ಟ್ ಇನ್ ದಿ ಮಂಡ್ಯ. ಇವತ್ತಿನ ಮಟ್ಟಿಗೆ ನೀವು ಹೇಳಿ, ಯಾರು ಸೀನಿಯರ್ ಕಾಂಗ್ರೆಸ್ಸಲ್ಲಿ? ಹಕ್ಕು ಕೇಳಿದ್ದೀರಾ ಸರ್? ಯಾರು ಸೀನಿಯರ್ ಕಾಂಗ್ರೆಸ್ಸಲ್ಲಿ ಹೇಳಿ? ಕಾಂಗ್ರೆಸ್ ಕಟ್ಟಿದವರು ಯಾರು ಹೇಳಿ ಇವತ್ತಿಗೆ? ನನಗೆ ಹಕ್ಕಿಲ್ವಾ? ಹೊರಗಡೆಯಿಂದ ಬಂದವರಿಗೆಲ್ಲ ಅಧಿಕಾರ ಸಿಗ್ತಿದೆ. ನಾನು ಅದ್ರ ಬಗ್ಗೆ, ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಎಲ್ಲರೂ ಕಾಂಗ್ರೆಸ್ಸಿಗ್ರೆ, ಹೊರಗಿನವರು ಒಳಗಿನವರು ಅನ್ನೋ ಪ್ರಶ್ನೆ ಇಲ್ಲ. ನಾವು ನಮ್ಮ ಮನೆ ಒಳಗೆ ಇರ್ತಕ್ಕಂಥ ಅಣ್ಣ ತಮ್ಮಂದಿರಂಗೆ ಇದ್ದೀವಿ. ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯ. ಯಾರು ನಿಮಗೆ ಕಾರಣ ಕೇಳಿದ ಮೇಲೆ ಸ್ವಲ್ಪ ತೀಕ್ಷ್ಣವಾಗಿ ಹೇಳ್ಬೇಕಾಯ್ತದೆ. ಹೇಳಿ ಸರ್. ನನಗೆ ಯೋಗ್ಯತೆ ಇಲ್ವಾ, ಅರ್ಹತೆ ಇಲ್ವಾ, ಸೀನಿಯಾರಿಟಿ ಇಲ್ವಾ? NSUಯಿಂದ ಬೆಳೆದಿದ್ದೀನಿ, ವಿದ್ಯಾರ್ಥಿ ದಶೆಯಿಂದ ಕಾಂಗ್ರೆಸ್ ಕಟ್ತವ್ ನಾವು. ಇವತ್ತಿನ ಮಟ್ಟಿಗೆ ಆ ಪ್ರಶ್ನೆನ ಎತ್ತಕ್ಕೆ ಈ ಕರ್ನಾಟಕದ ಕಾಂಗ್ರೆಸ್ನಲ್ಲೇ ಭಾಳ ಜನಕ್ಕೆ ಅಧಿಕಾರ ಇಲ್ಲ. ಅದು ನಾನು ಹಣೆ ಬರ ಸರಿ ಇಲ್ಲ. ಅದು ಅವರ ವಿವೇಚನೆ ಬಿಟ್ಟಂಥ ವಿಚಾರ. ಯಾಕೆಂದರೆ ಈಗ ತೀರ್ಮಾನ ಹೈಕಮಾಂಡ್ ಮಾಡಿದ ಮೇಲೆ ಈ ಪ್ರಶ್ನೆ ಎತ್ತದು. ಬಟ್ ನನ್ನ ಬೇಡಿಕೆ ಅಂತೂ ಇದೆ. ಇಷ್ಟ ಅವರಿಂದ ತೆರವಾದಂಥ ಸ್ಥಾನಕ್ಕಾದರೂ ಒಂದು ಬೇಡಿಕೆ ಇಡ್ತೀರಾ ಅಂತ ಸರ್? ಯಾರಿಂದ ತೆರವದ್ದು? ನಾಗೇಂದ್ರ ಅವರಿಂದ. ಈಗ ನಮ್ಮ ಪಕ್ಷದಲ್ಲಿ ಒಂದು ರೀಶಫಲ್ ಅನ್ನೋದು ಯಾವಾಗ ನಡೀತದೋ ಆವಾಗ ಈ ಪ್ರಕ್ರಿಯೆ ಎಲ್ಲ ಪ್ರಾರಂಭ ಆಗೋದು. ಇನ್ನೂ ಆ ತೀರ್ಮಾನ ಆಗಿಲ್ಲ. ಮಹಾರಾಷ್ಟ್ರ ಚುನಾವಣೆ ಆಗಬೇಕು, ಜಾರ್ಖಂಡ್ ಚುನಾವಣೆ ನಡೀತಾ ಇದೆ. ಇವೆಲ್ಲ ಚುನಾವಣೆ ಮುಗಿದ ಮೇಲೆ ನಮ್ಮ ಹೈಕಮಾಂಡ್ ಕುಳಿತು ಏನು ತೀರ್ಮಾನ ಮಾಡುತ್ತೋ, ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಸ್ವಾತಂತ್ರ್ಯ ನೀಡ್ತಾರೋ ಅದರ ನಂತರ ತೀರ್ಮಾನ ಮಾಡ್ತಕ್ಕಂಥ ವಿಚಾರ. ಈಗ ನಾವು ಊಹಾತ್ಮಕವಾಗಿ ನಾನು ಉತ್ತರ ಕೊಡಬೇಕಾಗುತ್ತೆ ಸರ್. ಅಂದರೆ ಕಳೆದ ಬಾರಿಯೂ ಕೂಡ ನೀವು ಸಚಿವರಾಗ್ತಾ ಇದ್ರಿ, ಕೊನೆ ಹಂತದಲ್ಲಿ ಕೂಡ ನಿಮ್ಮ ಹೆಸರು ಬಿಟ್ಟು ಹೋಯ್ತು ಅಂತ ಹೇಳ್ತಾ ಇದ್ರಿ. ಆದರೆ ಈ ಬಾರಿ ಪದೇ ಪದೇ ನರೇಂದ್ರ ಸ್ವಾಮಿ ಅವ್ರಿಗೆ ಅನ್ಯಾಯ ಆಗ್ತಾ ಇದೆಯಾ ಅಂತೇಳಿ ಸದ್ಯ ನೀವಾರು ನಮ್ಮ ಪರವಾಗಿದ್ದಿರಲ್ಲ. ತುಂಬ ತುಂಬ ಧನ್ಯವಾದ ಎಲ್ಲ ಮಾಧ್ಯಮದವರಿಗೆ. ಯಾರು ಅಂತ ಸರ್ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಿರೋದಾದ್ರೆ ಯಾರು ಅಂತ? ನೋಡಿ, ನನಗೆ ಒಂದು ರಾಜಕಾರಣದಲ್ಲಿ ನತದೃಷ್ಟತನ ಅನ್ನೋದು ಜಾಸ್ತಿ ಕಾಡಿದೆ. ಯಾಕೆಂದರೆ 99ರ ಪ್ರಕರಣ ನೋಡಿ, ನನಗೆ 2008ರ ಪ್ರಕರಣ ನೋಡಿ, 94ರ ಪ್ರಕರಣ ನೋಡಿ. ನನ್ನ ರಾಜಕೀಯದ ಪ್ರಾರಂಭ ಒಂದು ಸಂಘರ್ಷದ ಜೊತೆಯಲ್ಲೇ ನಾನು ರಾಜಕಾರಣ ಮಾಡಬೇಕಾದಂಥ ಅನಿವಾರ್ಯತೆ. ಅದು ಯಾರ ಜೊತೆಲಿ? ಪಕ್ಷದ ಜೊತೆಯಲ್ಲೇ. ಆದರೆ ನಾನು ಪಕ್ಷದ ಸಿದ್ಧಾಂತನೂ ಬಿಡಲಿಲ್ಲ, ಪಕ್ಷ ಸಂಘಟನೆನೂ ಬಿಡಲಿಲ್ಲ. ನಾನು ಪಕ್ಷೇತರನಾಗಿದ್ದಾಗಲೂ ನನ್ನ ಕ್ಷೇತ್ರದಲ್ಲಿ ಕಾಂಗ್ರೆಸ್ನೇ ಕಟ್ಕೊಂಡಿದ್ದೆ. ಹಾಂ, ಆವತ್ತು ನಿಮಗೆ ನಾನು BJP ಸರ್ಕಾರದ ಮಂತ್ರಿ ಆಗಿದ್ರು ಮಂಡ್ಯ DCC ಬ್ಯಾಂಕ್ನ ದಳದಿಂದ ಕಿತ್ತು ಕಾಂಗ್ರೆಸ್ಗೆ ಮಾಡಿದವನು, ಮನ್ಮೂಲ್ನ ದಳದಿಂದ ಕಿತ್ತು ಕಾಂಗ್ರೆಸ್ ಮಾಡಿದವನು, 2 ಬಾರಿ DCC ಬ್ಯಾಂಕ್ ಹಿಡಿದವನು ನಾನೇ, ಮನ್ಮೂಲ್ನ 2 ಬಾರಿ ಹಿಡಿದವನು ನಾನೇ. ಅದನ್ನು ಯಾವ ಪಕ್ಷಕ್ಕೆ ಕೊಡಿಸಿದೆ? ಕಾಂಗ್ರೆಸ್ಗೆ. ನರೇಂದ್ರ ಸ್ವಾಮಿ ಅವರಿಗೆ ಗಾಡ್ ಫಾದರ್ ಸಮಸ್ಯೆನಾ ಅಂತೇಳಿ ನಾನು ಬಾಬಾ ಸಾಹೇಬ್ರ ಅನುಯಾಯಿ. ನನ್ನ ಸಿದ್ಧಾಂತಗಳು ಅವರ ಸಿದ್ಧಾಂತ. ಹಕ್ಕನ್ನು ಪ್ರಬಲವಾಗಿ ಪ್ರತಿಪಾದನೆ ಮಾಡೋ ದಿನ ಹತ್ತಿರ ಬರ್ತಿರ್ಬೋದು. ಉತ್ತರ ನಿಮ್ಗೆ ಆಮೇಲೆ ಸಿಗುತ್ತೆ. ಸಂಸತ್ ಚುನಾವಣೆ ಪೂರ್ವದಲ್ಲಿ ನಿಮ್ಮ ಕಾನ್ಫಿಡೆಂಟ್ ಇತ್ತಲ್ಲ, ಅದಿಲ್ಲ ಈಗ, ಯಾಕೆ ಅಂತ? ಅದು ನಿಮ್ಮ ತಿಳುವಳಿಕೆ. ಆದರೆ ನಾನು ಅದಕ್ಕಿಂತ ಹೆಚ್ಚಿನದಾಗಿ ತೀಕ್ಷ್ಣವಾಗಿದ್ದೀನಿ. ಅಲ್ಲ ಸರ್, ಸಿಕ್ಕೇ ಸಿಗುತ್ತೆ ನನಗೆ 100%. ನೋಡಿ, ಇದು ನನ್ನ ಹಕ್ಕು, ನನಗೆ ಸಿಕ್ಕೇ ನನಗೆ. ಯಾಕೆಂದರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ, ಖರ್ಗೆ ಅವ್ರ ಬಗ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಬಗ್ಗೆ, DK ಅವ್ರ ಬಗ್ಗೆ ನಂಬಿಕೆ ಇದೆ. ಪ್ರಥಮದಲ್ಲಿ ನನ್ನ ಹೆಸರು ಕ್ಲಿಯರ್ ಆಗಿದ್ದು, ಚೇಂಜ್ ಆಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತು. ಬಹಿರಂಗವಾಗಿ ನಾನು ಹೇಳೋಕ್ಕಾಗಲ್ಲ. ಅದನ್ನು ಅಂದರೆ ಕೆಲವೊಂದು ರಾಜಕೀಯ ವಿಚಾರಗಳನ್ನು ಬಹಿರಂಗಪಡಿಸೋಕ್ಕಾಗಲ್ಲ. ನೋವು ನಂದೇ ಆದ್ರೂ ನನ್ನ ನೋವನ್ನು ಹೊರಗೆ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಇದು ನಮ್ಮ ಮನೆ ಒಳಗಿನ ಚೌಕಟ್ಟು. ಮಹಾಭಾರತ ಕರ್ಣ ಅದು 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 ಒಂದೊಂದು ಸಾರಿ ಅನಿಸಿದ್ರು ಹೇಳ್ಕೊಳಂಗಿಲ್ಲ. ಇಗ್ನೋರ್ ಮಾಡೋ ಜಾಯಮಾನ ನಂದು ಇಲ್ವೇ ಇಲ್ಲ. ಈ ಬಾರಿ ರೀಶಫಲ್ ಆದಾಗ ನನ್ನ ಹಕ್ಕನ್ನು ಪ್ರತಿಪಾದನೆ ಮಾಡೇ ಮಾಡ್ತೀನಿ. ಯಾವಾಗ ಆಗ್ಬೋದು ಸರ್? ಅದು ಹೈಕಮಾಂಡ್. ಅಲ್ಲ ಸರ್, ನಿರೀಕ್ಷೆ ಮಾಡ್ತಾ ದಿನಗಳು ಕಳೀತಾ ಇದೆ, ವರ್ಷಗಳು ಉಳ್ತಾ ಇದೆ ಸರ್. ಒಂದು ಮುಖಾಲ ಏನು ಮಾಡೋಕ್ಕಾಗಲ್ಲ. ಈಗ ನನಗೆ 94ರಲ್ಲಿ MLA ಆಗಿದ್ದು, ಇವತ್ತು ನಾನು ಈ ಥರ ಕೇಳೋ ಪರಿಸ್ಥಿತಿನೇ ಇಲ್ಲ. ಬೇಡ, 99ರಲ್ಲಿ ಆಗಿದ್ರು ಈ ಥರ ಕೇಳೋ ಪರಿಸ್ಥಿತಿನೇ ಇಲ್ಲ. ನನ್ನ ಸೀನಿಯಾರಿಟಿಲಿ ಇರ್ತಿತ್ತು. ಸೊ ನನಗೆ ಆವತ್ತು ಅಡಚಣೆಗಳಾದಂಥ ಸಂದರ್ಭದಿಂದ ಇವತ್ತಿನ ತನಕ ನಾನು ಪಕ್ಷೇತರನಾಗಿ ನಿಂತು ಗೆಲ್ಲಿಲ್ಲ ಅಂತಾರೆ, ನನ್ನ ನಾಯಕತ್ವನೇ ಸೃಷ್ಟಿ ಆಯ್ತಿರ್ಲಿಲ್ಲವಲ್ಲ.
ನಮ್ಮ ಅಪ್ಪ ರಾಜಕಾರಣಿ ಅಲ್ಲ, ನಮ್ಮ ಅಪ್ಪ ಇಂಡಸ್ಟ್ರಿಯಲಿಸ್ಟ್ ಅಲ್ಲ, ನಮ್ಮ ಅಪ್ಪ ಸರ್ಕಾರಿ ನೌಕರನಲ್ಲ. ಒಬ್ಬ ಮಧ್ಯಮ ವರ್ಗದ ರೈತನ ಮಗ ನಾನು. ವಿದ್ಯಾರ್ಥಿ ನಾಯಕತ್ವದ ಜೊತೆಯಲ್ಲಿ ರಾಜಕಾರಣ ಮಾಡ್ಕೊಂಬಂದದ್ದು. ಮಂಡ್ಯದಂಥ ಜಿಲ್ಲೆನಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯವನು ಕಾಂಗ್ರೆಸ್ ಪಕ್ಷನೂ ಕಟ್ಕೊಂಡು ಎಲ್ಲ ವರ್ಗದ ಪ್ರೀತಿ ಗಳಿಸ್ಕೊಂಡು ಇಷ್ಟೆತ್ತರಿಗೆ ಬೆಳೆದಿರೋದು ನನ್ನ ಯಾವುದೋ ಜನ್ಮದ ಪುಣ್ಯ. ಕಾಂಗ್ರೆಸ್ಸಲ್ಲಿ ನಾನು ಇದ್ದೀನಿ. ಅಂದರೆ ಸಿಂಗಲ್ ಸೆಂಟೆನ್ಸಲ್ಲಿ ಹೇಳೋದಾದ್ರೆ ನರೇಂದ್ರ ಸ್ವಾಮಿ ಅವರು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿನ ಅಂತೇಳಿ ಎಷ್ಟು ಸತಿ ಕೇಳ್ಬೇಕು ನೀವು ಅದನ್ನ? ನಾನು ಅದನ್ನು ಸಿಂಗಲ್ ಅಂತ ಹೇಳ್ಬೇಕಾ?